ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ಈ ದಿನದಿಂದ ನಮ್ಮಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಪ್ರತಿದಿನವೂ ಕೂಡ ನಾವು ವಿಡಿಯೋಸ್ ಅನ್ನ ನಿಮ್ಗೆ ಮಾಡಿ ಹಾಕ್ತಿದೀವಿ. ಸೊ ನೀವು ಮಾಡಬೇಕಾದಷ್ಟೇ, ನಮ್ಮಲ್ಲಿ ನವೋದಯ, ಮೊರಾರ್ಜಿ ಹಾಗೂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಏನೇ ಒಂದು ನೋಟಿಫಿಕೇಶನ್ ಆಗಿ ಅಥವಾ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಮತ್ತು ನವೋದಯ ಮತ್ತು ಮೊರಾರ್ಜಿಗೆ ಯಾವ ರೀತಿ ಈಗಲಿಂದನೇ ತಯಾರಿ ಆಗಬೇಕು ಅನ್ನೋದನ್ನ ನಾವು ವಿಡಿಯೋಸ್ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತಿದೀವಿ. ನೀವು ಮಾಡಬೇಕಾದಷ್ಟೇ, ಏನಿಲ್ಲ, ಸಿಂಪಲ್ ಆಗಿ ಏನ್ ಮಾಡ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ನೋಟಿಫಿಕೇಶನ್ ತಂತಾನಾಗೆ ಬರುತ್ತೆ. ಆಗ ನೀವೇನ್ ಮಾಡೋದಪ್ಪ ಅಂದ್ರೆ ನೋಡ್ಬೋದು. ಸೊ ಎಲ್ಲಿ ಹೋಗುವಂತ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಾ, ಸೊ ಇವತ್ತಿನ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ನವೋದಯ ಹಾಗೂ ಮೊರಾರ್ಜಿಗೆ ಎರಡಕ್ಕೂ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಒಂದೇ ಕ್ವಶನ್ ಪೇಪರ್ ಅಲ್ಲಿ ತಗೊಂಡ್ ಬಂದಿದ್ದೀವಿ. ಸೊ 3ನೇ ಕ್ಲಾಸ್ ಮತ್ತು 4ನೇ ಕ್ಲಾಸ್, 5ನೇ ಕ್ಲಾಸ್ ಅವರು ಈ ವಿಡಿಯೋವನ್ನ ನೋಡಿ. ಸೊ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ನಮ್ಮ ಮೊದಲನೇ ಕ್ವಶನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ, ಎಸ್ ನೋಡ್ಕೊಳ್ಳಿ, 21ನೇ ಕ್ವಶನ್ ನೋಡ್ಕೊಳ್ಳಿ. 20 ಹುಡುಗರು ನಿಂತಿರುವ ಸಾಲಿನಲ್ಲಿ ರಾಮು ಒಂದು ತುದಿಯಿಂದ 6ನೆಯ ಸ್ಥಾನದಲ್ಲಿದ್ದರೆ ಇನ್ನೊಂದು ತುದಿಯಿಂದ ಸೊ ಅವರ ಸ್ಥಾನ ಎಷ್ಟು ಅಂತ ಕೇಳಿದ್ರೆ, ಈಗ ಏನಾಗುತ್ತಪ್ಪ ಅಂದ್ರೆ ಒಟ್ಟು ಎಷ್ಟು ಜನ ಇದ್ದಾರೆ ಅಂತ ನಾವು ತಿಳ್ಕೊಂಬೋಣ. 20 ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಣ. 1 2 3 4 5 6 7 8 9 10 11 12 13 14 15 16 17 18 19 20. ಓಕೆನಾ? ಈಗ ರಾಮು ಎಷ್ಟನೇ ಸ್ಥಾನದಲ್ಲಿ ಇದ್ದಾನಪ್ಪ ಅಂತಂದ್ರೆ, ರಾಮು 6ನೇ ಸ್ಥಾನದಲ್ಲಿ ಇದ್ದಾನೆ ತಿಳ್ಕೊಳ್ಳೋಣ. ಹಾಗಾದ್ರೆ ರಾಮು ಎಲ್ಲಿದ್ದಾನಪ್ಪ ಅಂತಂದ್ರೆ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. ಓಕೆನಾ? ಇದು ರಾಮು. ಹಾಗಾದ್ರೆ 6ನೇ ಸ್ಥಾನದಲ್ಲಿ ರಾಮು ಇದ್ರೆ ಇನ್ನು ಮಿಕ್ಕಿದ ಎಷ್ಟಿರುತ್ತಪ್ಪ ಅಂತಂದ್ರೆ ಟೋಟಲ್ 20 ಜನ ಇದ್ದಾರೆ. ಇಲ್ಲಿದ್ದಾನೆ ಅಲ್ವಾ, ಇಲ್ಲಿದ್ದಾನೆ ಅಂತಂದ್ರೆ ಈ ಕಡೆಯಿಂದ ಅವನ ಸ್ಥಾನ ಎಷ್ಟು, 6ನೇವನು. ಆ ಕಡೆಯಿಂದ ಸ್ಥಾನ ಎಷ್ಟಾಗುತ್ತಪ್ಪ ಅಂತಂದ್ರೆ 15ನೇ ಸ್ಥಾನ ಆಗುತ್ತೆ. ಓಕೆನಾ? ಅಂದ್ರೆ 1 2 ನಾನು ಈ ಕಡೆ 2 3 4 5 6 7 8 9 10 11 12 13 14 15. ಓಕೆನಾ? 15ನೇ ಸ್ಥಾನ ಇದ್ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ಒಂದು ತಿಂಗಳಲ್ಲಿ ಮಾರಾಟವಾದ ಪತ್ರಿಕೆಗಳು ನೋಡಿ. ಪತ್ರಿಕೆ ಯಾವ ಪತ್ರಿಕೆ ಅಂತಂದ್ರೆ ಇಂಗ್ಲಿಷ್ ಇದೆ, ತೆಲುಗು ಇದೆ, ಹಿಂದಿ ಇದೆ, ಕನ್ನಡ ಇದೆ. ಓಕೆನಾ? ಈ ಸಮನಕ್ಷೆಯಲ್ಲಿ ತೋರಿಸಿದೆ. ಇದರಲ್ಲಿ ಇಂಗ್ಲಿಷ್ ಪತ್ರಿಕೆ ಕನ್ನಡ ಪತ್ರಿಕೆಗಿಂತ ಎಷ್ಟು ಕಡಿಮೆ ಆಗಿದೆ ಅಂತ ಕೇಳಿದಾರೆ. ನೋಡಿ, ಇಂಗ್ಲಿಷ್ ಪತ್ರಿಕೆಗಿಂತ ಕನ್ನಡ ಪತ್ರಿಕೆ, ಇಂಗ್ಲಿಷ್ ಪತ್ರಿಕೆ ಕನ್ನಡ ಪತ್ರಿಕೆಗಿಂತ ಎಷ್ಟು ಕಡಿಮೆ ಇದೆ ಅಂತ ಕೇಳಿದಾರೆ. ಓಕೆನಾ? ಕನ್ನಡಕ್ಕಿಂತ ಇಂಗ್ಲಿಷ್ ಎಷ್ಟು ಕಡಿಮೆ ಇದೆ ಅಂತ ಕೇಳಿದಾರೆ. ಕನ್ನಡ ಎಷ್ಟಿದೆಯಪ್ಪ ಅಂತಂದ್ರೆ 150 ಇದೆಯಪ್ಪ. ಹಾಗಾದ್ರೆ ಇಂಗ್ಲಿಷ್ ಎಷ್ಟಿದೆ, 50 ಇದೆ. ಮೈನಸ್ ಮಾಡಿ 100 ಕಡಿಮೆ ಇದೆ ಅಂತ ಹೇಳ್ಬಿಟ್ಟು 4. ಓಕೆನಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ಏನ್ ಕೊಟ್ಟಿದ್ರಪ್ಪ ಅಂದ್ರೆ ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೀ. ಏರಿಕೆ ಕ್ರಮದಲ್ಲಿ ಚಿಕ್ಕದ್ರಿಂದ ದೊಡ್ಡದು ಬರೀಬೇಕು, ಇಷ್ಟೇ ತಿಳ್ಕೊಳ್ಳಿ. ಓಕೆನಾ? ಇದರಲ್ಲಿ 66 66 66 60 ಇದೆ. ಹಾಗಾದ್ರೆ ಚಿಕ್ಕದ ಯಾವ್ದು ಬರಬೇಕು, 60. ಓಕೆ, ಇಷ್ಟು ಸಿಂಪಲ್ ಶಾರ್ಟ್ ಟ್ರಿಕ್ಸ್ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ 66 4 6 ಇದೆ, ಇಲ್ಲಿ 2 6 ಇದೆ. ಹಾಗಾದ್ರೆ ಇದು ಬರಬೇಕು 6 6 0. ಓಕೆ, ನಿಮ್ಗೆ ಕ್ಲಿಯರ್ ಆಗಿ ಬರ್ಬೇಕಂದ್ರೆ ಕ್ಲಿಯರ್ ಆಗಿ ಬರ್ತದೆ. 60 6 6 6 ನೋಡಿ, ಇದಿದೆ ನೋಡಿ, 60 6 6 60 ಇದು ಆಗುತ್ತೆ. ಓಕೆನಾ? ಆಪ್ಷನ್ ಹಿಂಗ್ ತೆಗೆದುಬಿಡಿ. 66 ಇದನ್ನು ತೆಗೆದುಬಿಡಿ. ಓಕೆ, 2 ಹೋಯ್ತು, ಇನ್ನು 2 ಇದೆ. ನೆಕ್ಸ್ಟ್ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದು ಏನ್ ಬರುತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಇದು ಬರಬೇಕು. ಓಕೆನಾ? 6 6 0 6 6 ಬರಬೇಕು. ನೆಕ್ಸ್ಟ್ ಇದೆಯಾ 6 6 0 6 6 ಇದು ಬರಬೇಕು. ಓಕೆ, ಇದೇ ಆನ್ಸರ್. ಮುಂದಿನ ಯಾವ್ದು ಮಾಡೋಕೆ ಹೋಗ್ಬೇಡಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಿಮ್ಗೆ ಶಾರ್ಟ್ ಟ್ರಿಪ್ಸ್ ಅಲ್ಲಿ ನೀವು ತಿಳ್ಕೊಂಡ್ಬೇಕು. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ಈ ಭಿನ್ನರಾಶಿ ಚಿತ್ರದಲ್ಲಿ ತೋರಿಸಿದಾಗ ಅಂತ ಇದೆ. ಸಿಂಪಲ್ ನೋಡ್ಕೊಳ್ಳಿ. ಇದರಲ್ಲಿ 1/4. ಓಕೆನಾ? ಇದರಲ್ಲಿ 1/4 ಇದೆ, ಇದರಲ್ಲಿ 1/4 ಇದೆ. ಸೊ ಇದರಲ್ಲಿ 1/3 ಇದೆ. ಸೊ ಆನ್ಸರ್ ಯಾವ್ದಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಇದ್ರ 4 ಭಾಗ ಇದೆ, 4 ಭಾಗ, 4 ಇದೆ, ಅದು 3 ಕ್ಲಿಯರ್. ನೆಕ್ಸ್ಟ್ ಕ್ವೆಶ್ಚನ್. 5ನೇ ಒಂದು ಗ್ರಾಮ ಇದೆ. ಅದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ 23,558 ಪುರುಷರಿದ್ದಾರೆ, 21,508 ಮಹಿಳೆಯರಿದ್ದಾರೆ ಮತ್ತು 9,892 ಮಕ್ಕಳಿದ್ದಾರೆ. ಸೊ ಓಕೆನಾ? ಇಲ್ಲಿ ದೇರ್ ಆರ್ 23,058 ಮೇಲ್ಸ್ ಇದ್ದಾರೆ, 21,508 ಫೀಮೇಲ್ಸ್ ಇದ್ದಾರೆ, 9,892 ಚಿಲ್ಡ್ರನ್ಸ್ ಇದೆ. ಓಕೆ, ಟೋಟಲ್ ಎಷ್ಟು ಅಂತ ಕೇಳಿದ್ರೆ, ಸೊ ಇನ್ನೇನು ಮಾಡ್ಬೇಕಂದ್ರೆ 23,058 ಇದೆ. ನೆಕ್ಸ್ಟ್ 21,508 ಇದೆ. ನೆಕ್ಸ್ಟ್ 9,892 ಅಂತಿದೆ. ಓಕೆನಾ? 18 1 ಕ್ಯಾರಿ
10, 5, 1 carry. So 8 plus 13, 13, 1, 14, 1 carry. 9 plus 1, 10, 14, 1 carry. So 50, 54, 5, 4, 8. Okay, this is 54, 4, 5. Take up this. Okay, but then next. Not 5 next. ಒಂದು ಚೌಕಾಕಾರದ ಬಿಳಿ ಬಟ್ಟೆಯ ಉದ್ದ ಏನಾಗುತ್ತೆ ಅಂದ್ರೆ 14 ಮೀಟರ್ ಇದೆ. ಅದಕ್ಕೆ ಬಣ್ಣ ಹಚ್ಚಲು ಏನಾಗುತ್ತಪ್ಪ ಅಂದ್ರೆ ಒಂದು ಚದರ ಮೀಟರ್ಗೆ ಎಷ್ಟು ಬೇಕಾಗಂತ ಒಂದು ಚೌಕಾಕಾರ ಇದೆ. ಸೊ ಇದೇನಾಗುತ್ತಪ್ಪ, ಇದು ಬಿಳಿ ಬಟ್ಟೆ ಇದೆ, ಇದು ಟೋಟಲ್ ಎಷ್ಟು ಅಂತಂದ್ರೆ 14 ಮೀಟರ್ ಇದೆ. ಸೊ ಇದೇನಾಗುತ್ತೆ ಅಂದ್ರೆ 1 ಮೀಟರ್ಗೆ ಬಣ್ಣ ಹಚ್ಚಲು ಏನಾಗುತ್ತೆ 20 ರೂಪಾಯಿ ಕೇಳಿದ್ರೆ. ಹಾಗಾದ್ರೆ 14 ಮೀಟರ್ ಬಣ್ಣ ಹಚ್ಚಲು ಎಷ್ಟು ಅಂತ ಕೇಳಿದ್ರೆ, ಸೊ 14 × 20 ಮಾಡ್ಕೊಳ್ಳಿ. ಸೊ 0 0. ಸೊ ಇದನ್ನ ಈಗ 4 8 2 ಅಂದ್ರೆ 2. ಓಕೆ, 0 8 2 8 is the right. 8 is the right answer. ಗೊತ್ತಾಗ್ತಿದೆ? ಓಕೆ, ನಿಮ್ಗೆ ಗೊತ್ತಾಗಲ್ಲ ಅಂತಂದ್ರೆ ವಿಡಿಯೋನ ರಿಪೀಟ್ ಮಾಡಿ ನೋಡ್ಕೊಳ್ಳಿ. ಓಕೆನಾ? ಎಷ್ಟೇ ಸಿಂಪಲ್. ಓಕೆನಾ? 6 ಕ್ವೆಶ್ಚನ್ ಆಯ್ತು. 7ನೇ ಕ್ವೆಶ್ಚನ್ ನೋಡ್ಕೊಳ್ಳಿ. ಸೊ 7ನೇ ಕ್ವೆಶ್ಚನ್ ನೋಡ್ಕೊಳ್ಳಿ. 23.25 ಗಂಟೆ ಇದನ್ನು 12 ಗಂಟೆಗೆ ಬರೀಬೇಕು. ಇದು ಯಾವ ತರ ಕೊಟ್ಟಿದ್ದಾರೆ ಸಿಂಪಲ್, ಏನಿಲ್ಲಪ್ಪ ಅಂತಂದ್ರೆ ಗಡಿಯಾರ ಹಾಕೊಳ್ಳಿ. 12 ಇದೆ, 1 2 ಇದೆ, 3 ಇದೆ, 4 5 ಇದೆ, 6 ಇದೆ, 7 8 9 ಇದೆ, 10 11 ಇದೆ, ಅಲ್ಲಿ 12 ಇದೆ. ಸೊ ನಿಮ್ಗೆ ಗೊತ್ತಿರ್ಬೇಕು, 12 13 13 ಇದು 14 ಇದು 15 ಇದು 16 ಇದು 17 ಇದು 18 ಇದು 19 20 21 22 23 24. ಎಷ್ಟು ಕೊಡಿದ್ರಪ್ಪ? 23. 23 ಇಲ್ಲಿ ಬರುತ್ತೆ. ಸೊ 25. ಹಾಗಾದ್ರೆ ಏನಾಗುತ್ತಪ್ಪ, 11 ಗಂಟೆ 25 ನಿಮಿಷ. ಕರೆಕ್ಟಾ? ಓಕೆನಾ? ಎಸ್, ಇಟ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ 25. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ಕೊಳ್ಳಿ. 8ನೇ ಕ್ವೆಶ್ಚನ್ ನೋಡ್ಕೊಳ್ಳಿ. ನಯನಾಳ 10 ವರ್ಷದಲ್ಲಿ ರು 76,860 ಸಂಪಾದಿಸುತ್ತಾಳೆ. ಹಾಗಾದ್ರೆ ಅವಳ ಒಂದು ತಿಂಗಳ ಸಂಪಾದನೆ ಎಷ್ಟು ಅಂತ ಕೇಳಿದ್ರೆ, ನಯನ ಇದ್ದಾಳೆ. ಸೊ ಈಕೆನ ನಯನ ಅಂತ ತಿಳ್ಕೊಳ್ಳಿ. ಈಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಂತ ಕರಿತೀವಿ. ತಿಂಗಳು. ಒಂದು ವರ್ಷ ಅಂತಂದ್ರೆ 12 ತಿಂಗಳು ಅಂತ ಕರಿತೀವಿ ನಾವು. ಓಕೆನಾ? 12 ತಿಂಗಳು. ಓಕೆನಾ? 10 ವರ್ಷ ಅಂತಂದ್ರೆ 6 ತಿಂಗಳು. ಹಾಗಾದ್ರೆ ಅವರು ಒಂದು ತಿಂಗಳಲ್ಲಿ, ಒಂದು ತಿಂಗಳು ಅಂತ ಕೇಳಿದ್ದಾರೆ. ಓಕೆನಾ? ಅದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ತಿಂಗಳು ಅಂತ ಕೇಳಿದಾಗ 7,76,860 ರೂಪಾಯಿನ 6 ತಿಂಗಳು ದುಡಿದ್ರೆ ಒಂದು ತಿಂಗಳಲ್ಲಿ ಎಷ್ಟು ಅಂತ ಕೇಳಿದ್ರೆ, ಸೊ ನೀವು ಯಾರಿಂದ ಡಿವೈಡ್ ಮಾಡಿದ್ರೆ 6 1 6. ಓಕೆನಾ? 1 ಉಳಿತು, ಇಲ್ಲಿ 16 ಆಯ್ತು, 6 ಇಲ್ಲಿ 12 ಆಯ್ತು. ಓಕೆನಾ? 4 ಉಳಿತು, 0 ಆಯ್ತು. ನೆಕ್ಸ್ಟ್ ಇಲ್ಲಿ 8 6 8 48 ಆಯ್ತು. ಓಕೆನಾ? 0 0 ಆಯ್ತು. ಇನ್ನೇನು ಉಳಿತು? 6 ಉಳಿತು, 6 1 6 ಆಯ್ತು. ಓಕೆನಾ? 0 ಈ 0 ನ ಬಿಡಿಸ್ಕೊಂಡು 0 0 0 ಆಗ್ತೀವಿ. 12 8 1 0 12 8 1 0. ಎಸ್, ಇದು ನೋಡಿ 12 8 1 0 is the correct answer. ಓಕೆನಾ? ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಇದು ಒಂದು ತಿಂಗಳಿಗೆ. ಓಕೆನಾ? 12,810 ದುಡಿತಾರೆ. ಓಕೆ, ನೆಕ್ಸ್ಟ್ ನೋಡಿ. ಈ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗುವ ಕೋನ ಎಷ್ಟು ಅಂತ ಕೇಳಿದ್ರೆ, ಸಿಂಪಲ್ ನೋಡ್ಕೊಳ್ಳಿ. ಇಲ್ಲೇನಾಗುತ್ತಪ್ಪ ಅಂತಂದ್ರೆ ನೋಡಿ, 90 ಡಿಗ್ರಿಗಿಂತ ಮೇಲೆ ಇದ್ರೆ, ಓಕೆನಾ, 90 ಡಿಗ್ರಿ ಕರೆಕ್ಟ್ ಆಗಿ ಇದ್ರೆ, 90 ಡಿಗ್ರಿ ಇದ್ರೆ ಅದನ್ನ ಏನಪ್ಪ ಹೇಳ್ತೀವಿ? ಲಂಬ ಕೋನ ಅಂತ ಕರಿತೀವಿ. ಲಂಬ. 90 ಡಿಗ್ರಿಗಿಂತ ಮೇಲೆ ಇದ್ರೆ, ಓಕೆನಾ, ವಿಶಾಲ ಕೋನ. ಓಕೆನಾ? 90 ಡಿಗ್ರಿಗಿಂತ ಕಡಿಮೆ ಇದ್ರೆ, ಓಕೆನಾ, ಲಘು ಕೋನ ಅಂತ ಕರಿತೀವಿ ನಾವು. ನೋಡಿ, ಕರೆಕ್ಟ್ 90 ಡಿಗ್ರಿ ಇತ್ತು ಅಂತಂದ್ರೆ ಅದನ್ನ ಲಂಬ ಕೋನ ಅಂತ ಕರಿತೀವಿ. 90 ಡಿಗ್ರಿಗಿಂತ ಮೇಲೆ ಇತ್ತು ಅಂತಂದ್ರೆ ವಿಶಾಲ ಕೋನ ಅಂತ ಕರಿತೀವಿ. 90 ಡಿಗ್ರಿಗಿಂತ ಕಡಿಮೆ ಇತ್ತು ಅಂತಂದ್ರೆ ಲಘು ಕೋನ ಅಂತ ಕರಿತೀವಿ. ಅದೇನಾಗಿದೆ, 90 ಡಿಗ್ರಿಗಿಂತ ಕಡಿಮೆ ಇದೆ ನೋಡಿ, ಒಂದಿಂದ ಒಂದಿದೆ, ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ ಇರುತ್ತೆ, ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ ಇರುತ್ತೆ. ಟೋಟಲ್ ಎಷ್ಟಾಯ್ತು? 60 ಡಿಗ್ರಿ. ಆಗ 90 ಡಿಗ್ರಿಗಿಂತ ಕಡಿಮೆ ಇದೆ ಅಂದ್ರೆ ಯಾವ ಕೋನ ಅಂತಂದ್ರೆ ಲಘು ಕೋನ. ಆಪ್ಟಿಕ್ಸ್ ಆಂಗಲ್. ಓಕೆನಾ? ಇಷ್ಟೇ ಸಿಂಪಲ್ ಆಗ್ತದೆ. ಅಂದ್ರೆ ಲಘು ಕೋನ ಇಂಗ್ಲಿಷ್ ಅಲ್ಲಿ ಅಕ್ಯೂಟ್ ಆಂಗಲ್. ಕೊಟ್ಟಿದ್ರೆ ಇದು ಮಿಸ್ಟೇಕ್ ಆಗಿದೆ. ಸೊ ಸರಿ, ಅದು ಅಕ್ಯೂಟ್ ಆಂಗಲ್. ಓಕೆನಾ? ಕಂಟಿನ್ಯೂ. ನೆಕ್ಸ್ಟ್, ಶ್ಯಾಮ ಮತ್ತು ಸುಂದರ ಇಬ್ಬರಲ್ಲಿರುವ ಒಟ್ಟು ಹಣ ಎಷ್ಟಾಗಿದೆಪ್ಪ ಅಂತಂದ್ರೆ 94,073 ರೂಪಾಯಿ ಇದೆ. ಅದರಲ್ಲಿ ಶ್ಯಾಮನ ಹತ್ತಿರ ಇರುವ ಹಣ ಎಷ್ಟು? 49,546. ಸುಂದರನ ಹತ್ತಿರ ಇರುವ ಹಣ ಎಷ್ಟು ಅಂತ ಕೇಳಿದ್ರೆ, ಇಬ್ಬರ ಹತ್ರ ಎಷ್ಟಿದೆಯಪ್ಪ ಅಂತಂದ್ರೆ, ಇಲ್ಲೊಬ್ಬ ಇದ್ದಾನೆ. ಸೊ ಇವ್ರ ಹತ್ರ ಎಷ್ಟು ಹಣ ಇದೆಯಪ್ಪ ಅಂತಂದ್ರೆ 94,073 ರೂಪಾಯಿ ಇದೆ. ಇದರಲ್ಲಿ ಏನಾಗುತ್ತೆ, ಶ್ಯಾಮನ ಹತ್ರ ಏನಾಗುತ್ತಪ್ಪ ಅಂದ್ರೆ, ಶ್ಯಾಮ ಅಂತ ಇದ್ದಾನೆ. ಸೊ ಇವನ ಹತ್ರ ಎಷ್ಟಿದೆಪ್ಪ ಅಂತಂದ್ರೆ 49,546 ಇದೆ. ಹಾಗಾದ್ರೆ ಅವನ ಹತ್ರ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಿಯಬೇಕು. ಓಕೆನಾ? ಮೈನಸ್ ಮಾಡೋಣ. ಸೊ 3ರಲ್ಲಿ 6 ಹೋಗಲ್ಲ, ಕ್ಯಾರಿ ತಗೊಂಡೋಗ, ಇದು 6 ಆಗುತ್ತೆ, ಇದು 13 ಆಗುತ್ತೆ. 13ರಲ್ಲಿ 6 ಹೋದ್ರೆ 7. ಓಕೆನಾ? ನೆಕ್ಸ್ಟ್ ಇಲ್ಲಿ 6ರಲ್ಲಿ 4 ಹೋದ್ರೆ 2. ಸೊ ಇದು ಕ್ಯಾರಿ ಆಗಲ್ಲ. ಇದೇನಾಗುತ್ತಪ್ಪ ಅಂತ 3 ಆಗುತ್ತೆ, ಇದು 10 ಆಗುತ್ತೆ. 10ರಲ್ಲಿ 5 ಹೋದ್ರೆ
5 ಇರುತ್ತೆ. ಓಕೆನಾ, ನೆಕ್ಸ್ಟ್ ಇದಕ್ಕೆ ಹೋಗಲ್ಲ, ಇದು 8 ಇರುತ್ತೆ, ಇದು 13. ಓಕೆನಾ ಇದು ಎಷ್ಟಾಗುತ್ತೆ ಅಂದ್ರೆ 4 ಆಗುತ್ತೆ. ನೆಕ್ಸ್ಟ್ 8 ಅಲ್ಲಿ 4 ಹೋದ್ರೆ 4 ಆಗುತ್ತೆ. ಓಕೆನಾ, 44 5 2 7 44 5 2 7 ಇಲ್ಲಿದೆ. ನಾವು ಆಪ್ಷನ್ ಡಿ ಇದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಸೊ ಇಲ್ಲಿಗೆ ನಮ್ಗೆ 10 ಕ್ವಶನ್ ಮುಗಿದಿದೆ. ಓಕೆನಾ, ಎಸ್ ಇದೇ ರೀತಿಯಾಗಿ ನಮ್ಮ ವಿಡಿಯೋನ ನೋಡ್ತಾ ಇರಿ. ಇದೇ ರೀತಿಯಾಗಿ ತುಂಬಾ ಫಾಸ್ಟ್ ಆಗಿ ನಾವು ಬಿಡಿಸ್ಬೇಕು ನೋಡಿ. ಅಷ್ಟು ಫಾಸ್ಟ್ ಆಗಿ ಯಾವ ರೀತಿ ಬಿಡಿಸೋದು ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಡ್ತೀವಿ. ನಾವು ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೇನೆ, ಮತ್ತೆ ಬೇರೆ ಬೇರೆ ಕ್ಲಾಸಸ್ ಯಾವ್ದಾದ್ರು ನಿಮ್ಗೆ ಅವೈಲೇಬಲ್ ಬೇಕಾದ್ರೆ ಖಂಡಿತ ನೀವು ಕಮೆಂಟ್ ಮಾಡಿ. ನಾವು ಎಲ್ಲಾ ಕ್ಲಾಸ್ ಅನ್ನ ಕೊಡ್ತೀವಿ. NMMS ಆಗಿರ್ಬೋದು, ಮತ್ತೆ ಯಾವ್ದಾದ್ರು ಬೇರೆ ಕೋಚಿಂಗ್ಸ್ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಯಾವುದೇ ಆಗಿರ್ಲಿ. ಓಕೆನಾ, ನೀವು ಕೆಳಗಡೆ ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಅದಕ್ಕೆ ಆನ್ಸರ್ ಅದು ಕೋಚಿಂಗ್ ನ ನಾವು ನಮ್ಮ ಕಡೆಯಿಂದ ಕ್ಲಾಸಸ್ ನಿಮ್ಗೆ ಉಚಿತವಾಗಿ ಕೊಡ್ತೀನಿ, ನೀವು ಹೊರಗಡೆ ಇದ್ರೆ. ಓಕೆನಾ, ಎಸ್ ಥ್ಯಾಂಕ್ ಯು. ಇಲ್ಲಿ ತನಕ ನೋಡೋದಕ್ಕೆ ಧನ್ಯವಾದಗಳು.